ಬಿಗ್ ಬ್ರೇಕಿಂಗ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಪ್ರೀತಿಗೆ ಪೋಷಕರು ಒಪ್ಪಲಿಲ್ಲ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಮದುವೆ ಆಗಿರುವಂತಹ ಘಟನೆ ನಡೆದಿದೆ. ಪ್ರೀತಿಗೆ ಒಪ್ಪದ ಪೋಷಕರು ಸಿನಿಮಾ ಸ್ಟೈಲ್ನಲ್ಲಿ ಮ್ಯಾರೇಜ್ ನಡೆದಿದೆ. ಕಾರ್ನಲ್ಲೇ ಹಾರ ಬದಲಿಸಿ ಮದುವೆ ಆಗಿದ್ದಾರೆ ಪ್ರೇಮಿಗಳು. ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಿರಾತಕ ಸಿನಿಮಾ ಶೈಲಿಯ ಮದುವೆ ನಡೆದಿದೆ. ಕಾರಲ್ಲೇ ಹಾರ ಬದಲಿಸಿ ಶಿವಪ್ರಸಾದ್ ಹಾಗೂ ಅಮೃತ ವಿವಾಹವಾಗಿದ್ದಾರೆ. ಪೋಷಕರ ಗಲಾಟೆ, ಸಾಂತ್ವನ ಕೇಂದ್ರದ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಪ್ರೇಮ ವಿವಾಹಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಮದುವೆಯಾಗಿದ್ದಾರೆ ಪ್ರೇಮಿಗಳು. ಒಮ್ಮೆ ಪೋಷಕರು ಬೇಕು ಅಂತ, ಒಮ್ಮೆ ಪ್ರೇಮಿ ಬೇಕು ಅಂತ ಆಕೆ ಹೇಳಿಕೆಯನ್ನ ಕೊಡ್ತಿದ್ದಾಳೆ. ಕೆಲಕಾಲ ಸಾಂತ್ವನ ಕೇಂದ್ರದ ಎದುರು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಯುವತಿಯನ್ನ ಕರೆದೊಯ್ಯೋಕೆ ಪೋಷಕರು ಪ್ರಯತ್ನವನ್ನ ಪಡ್ತಾರೆ. ಆದರೆ ಪತಿ ಬೇಕು ಅಂತ ಆ ಯುವತಿ ಅಮೃತ ಕಿರುಚಾಡ್ತಾಳೆ. ಕಾರು ಅಡ್ಡಗಟ್ಟಿ ಪ್ರೇಯಸಿಗಾಗಿ ಆ ಯುವಕ ಶಿವಪ್ರಸಾದ್ ಗೋಗರ್ದಿದ್ದಾನೆ. ಕೊಪ್ಪಳದ ಯುವತಿ ಅಮೃತ ಹಾಗೂ ತೆಕ್ಕಲಕೋಟೆಯ ಯುವಕನ ಮದುವೆ ನಡೆದು ಹೋಗಿದೆ. ಪತ್ನಿಗಾಗಿ ರಾತ್ರಿ ಸಾಂತ್ವನ ಕೇಂದ್ರದ ಮುಂದೆ ಆ ಯುವಕ ಕುಳಿತಿದ್ದಾನೆ. ಪ್ರೀತಿಗೆ ಪೋಷಕರು ಒಪ್ಪಲಿಲ್ಲ ಅಂತ ಇಬ್ಬರು ಪ್ರೇಮಿಗಳು ಕಾರ್ನಲ್ಲೇ ಹಾರ ಬದಲಿಸಿಕೊಂಡು ಮದುವೆ ಆಗಿದ್ದಾರೆ. ಆ ನಂತರದಲ್ಲಿ ಸಾಂತ್ವನ ಕೇಂದ್ರದ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಫೋಟೋ ತೆಗಿಲ್ಲ, ವಿಡಿಯೋ ಮಾಡ. ಫೋನ್ ಲೋಡ್ ಒಂದು ಕಡೆ ರೀಲ್ ಮದುವೆ, ಮತ್ತೊಂದು ಕಡೆ ರಿಯಲ್ ಮದುವೆಯನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಒಂದು ಕಿರಾತಕ ಚಿತ್ರದ ದೃಶ್ಯ. ಆ ಕಿರಾತಕ ಚಿತ್ರದಲ್ಲಿ ಯಾವ ರೀತಿ ಪ್ರೇಮಿಗಳು ಮದುವೆ ಆಗ್ತಾರೆ, ಅದೇ ರೀತಿ ಇಲ್ಲಿ ಕೂಡ ಮದುವೆ ಆಗಿರುವಂಥದ್ದು. ಕಾರ್ನಲ್ಲೇ ಹಾರ ಬದಲಿಸಿಕೊಂಡು ಮದುವೆ ಆಗಿದ್ದಾರೆ ಪ್ರೇಮಿಗಳು. ಪೋಷಕರ ವಿರೋಧದ ಹಿನ್ನೆಲೆಯಲ್ಲಿ ಪ್ರೇಮಿಗಳು ವಿವಾಹವಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಿದ್ದಾರೆ. ವೀರೇಶ್, ಮದುವೆ ಅಂತೂ ಆಗೋಗಿದೆ. ಆ ನಂತರದಲ್ಲಿ ಸಾಕಷ್ಟು ಹೈ ಡ್ರಾಮಾ ನಡೆಯಿತು ಆ ಸಾಂತ್ವನ ಕೇಂದ್ರದ ಮುಂದೆ ಅಂತ. ಕೊನೆಗೆ ಏನಾಯ್ತು? ಈ ಘಟನೆ ಬಗ್ಗೆ ಮಾಹಿತಿ ಏನ್ ಸಿಗುತ್ತೆ ಸದ್ಯಕ್ಕೆ? ಹೌದು ರಜನಿ, ನೀವ್ ಹೇಳಿರೋದು 100% ಸತ್ಯ. ಈ ಒಂದು ಯುವ ಜೋಡಿಯು ಸುಮಾರು 10 ದಿನಗಳಿಂದ ಪೊಲೀಸ್ ಠಾಣೆಯ ಸುತ್ತ ಮತ್ತು ಈ ಒಂದು ಯುವಕ ಯುವತಿಯರ ಈ ಒಂದು ಮನೆಯ ಸುತ್ತವನ್ನು ತಿರುಗುವಂತಹ ಕಾರ್ಯ ಮಾಡುತ್ತಾ ಇದ್ದರು. ಹೇಗಾದರೂ ಮಾಡಿ ಎರಡು ಕುಟುಂಬದಿಂದ ಒಪ್ಪಿಗೆ ಪಡೆದು ಮದುವೆ ಆಗಬೇಕು ಎನ್ನುವಂತಕ್ಕಂತಹ ಒಂದು ಪ್ರಯತ್ನದಿಲ್ಲದಂತ ಈ ಒಂದು ಯುವ ಜೋಡಿಗೆ ಈ ಒಂದು ಜಾತಿ ಎಂಬುದು ದೊಡ್ಡ ಅಡ್ಡಗೋಡೆಯಾಗಿ ಪರಿಣಮಿಸಿತು. ಈ ಶಿವಪ್ರಸಾದ್ ಎನ್ನುತ್ತಕ್ಕಂತಹ ವ್ಯಕ್ತಿ ಹುಡುಗನು ಮೂಲತಃ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಗ್ರಾಮದವನಾಗಿದ್ದು ಆ ದ್ರಾವಿಡ ಮೂಲದ SC ಕಮ್ಯುನಿಟಿಗೆ ಸೇರಿದ್ದಾನೆ. ಅದೇ ರೀತಿಯಾಗಿ ಯುವತಿ ಮೇಲ್ಜಾತಿಯ ವರ್ಗದವಳಾಗಿದ್ದು ಕೊಪ್ಪಳ ಮೂಲದವಳಾಗಿರುವುದರಿಂದಾಗಿ ಜಾತಿಯ ತಾರತಮ್ಯದಿಂದಾಗಿ ಎರಡೂ ಕುಟುಂಬದ ಸದಸ್ಯರು ಒಪ್ಪಲಿಲ್ಲ. ಈ ಕಾರಣದಿಂದಾಗಿ ಮನನೊಂದ ಯುವತಿಯರು ಸಾಕಷ್ಟು ಕಡೆ ಮದುವೆ ಮಾಡಿಕೊಳ್ಳಲಿಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಯಾವುದೂ ಫಲಿಸದ ಕಾರಣ ಕೊನೆಯದಾಗಿ ತಾವು ಚಲಿಸುತ್ತಿದ್ದಂತಹ ಕಾರಿನಲ್ಲಿಯೇ ಇಬ್ಬರು ಮದುವೆ ಆಗುವುದರ ಮೂಲಕ ಕಿರಾತಕ ಸಿನಿಮಾ ಸ್ಟೈಲಿಯಲ್ಲಿ ಮದುವೆಯಾಗಿದ್ದಾರೆ. ಈ ಒಂದು ಮದುವೆಯ ನಂತರದ ಬೆಳವಣಿಗೆ, ಈ ಒಂದು ಯುವತಿ ಅಮೃತಳು ತನಗೆ ಒಂದು ಸಾರಿ ಕುಟುಂಬದ ಸದಸ್ಯರು ಬೇಕು, ಮತ್ತೊಂದು ಸಾರಿ ಯುವಕ ಬೇಕು ಎನ್ನುವ ದ್ವಂದ್ವನಿಂದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರಂತಾಗಿ ಈ ಒಂದು ಕೊನೆಯದಾಗಿ ಈ ಒಂದು ಮುಕ್ತಿಧಾಮ ಅಥವಾ ಏನು ಮಹಿಳೆಯರ ಇಡತಕ್ಕಂತಹ ಒಂದು ಕೇಂದ್ರದಲ್ಲಿ ಆ ಯುವತಿಯನ್ನು ಇಡುವಂತಹ ಪರಿಸ್ಥಿತಿ ಆಯಿತು. ಈ ಕುರಿತಂತೆಯೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಯಾವುದೇ ಕ್ರಮವನ್ನು ಕೈಗೊಳ್ಳಲು ಆಗಿಲ್ಲ. ಕಾರಣ ಇಬ್ಬರು ಸಹ ಹುಡುಗಿ 18 ವರ್ಷ ಮೇಲ್ಪಟ್ಟು ಮತ್ತು ಯುವಕ 21 ವರ್ಷ ಮೇಲ್ಪಟ್ಟಿರುವುದರಿಂದಾಗಿ ಅವರ ಒಂದು ನಿರ್ಧಾರಕ್ಕೆ ಈ ಒಂದು ಸರ್ಕಾರ ಅಥವಾ ಪೊಲೀಸ್ ಠಾಣೆಯ ಯಾವುದೇ ಅಧಿಕಾರಿಗಳು ಬದ್ಧರು ಅಂತ ಉತ್ತರಿಸಿದ್ದಾರೆ. ಆದರೆ ದ್ವಂದ್ವ ನಿರ್ಧಾರದಿಂದಾಗಿ ಅವರನ್ನು ಬೇರ್ಪಡಿಸುವಂತಹ ಕಾರ್ಯ ಮಾಡಲಾಯಿತು. ಈ ಒಂದು ಕಾರ್ಯದಲ್ಲಿ ಈ ಒಂದು ಯುವಕ ಹುಡುಗಿಯನ್ನು ಈ ಒಂದು ಮಹಿಳೆಯರ
ಮಹಿಳೆಯರ ಒಂದು ಸಂತಾನ ಕೇಂದ್ರದಲ್ಲಿ ಬಿಟ್ಟಿರುವುದಕ್ಕೆ ಗೋಗೆರೆದು ಸುಮಾರು 1 ದಿನಗಳ ಕಾಲ 24 ಗಂಟೆಗಳ ಕಾಲ ನಮ್ಮನ್ನು ದೂರ ಮಾಡಬೇಡಿ, ದಯವಿಟ್ಟು ನಾವಿಬ್ಬರು ಪ್ರೇಮಿಗಳನ್ನು ಒಂದು ಮಾಡಿ, ನಮ್ಮಿಬ್ಬರಿಗೂ ವೈಯಕ್ತಿಕವಾಗಿ ಇಬ್ಬರು ಅಭಿಪ್ರಾಯಗಳು ಒಂದೇ ಇದಾವೆ, ಒಪ್ಪಿಗೆ ಮೇಲೆ ಮದುವೆ ಆಗಿದ್ದೇವೆ, ಕುಟುಂಬಸ್ಥರು ನಮಗೆ ಬೇಡ, ಅವರನ್ನು ಬಿಟ್ಟು ದೂರ ಹೋಗಿ ಜೀವನ ನಡೆಸುತ್ತೇವೆ ಎಂದು ಹೇಳುವುದರ ಮೂಲಕ ಈ ಒಂದು ಹೈ ಡ್ರಾಮಾ ನಡೆದಿದೆ ಎಂದು ಹೇಳಬಹುದು. ರಜನಿ, ಥ್ಯಾಂಕ್ ಯು ಮಾಹಿತಿಗಾಗಿ ವೀರೇಶ್.